ಸಿರ್ಸಿ ತಾಲೂಕಿನ ಬನವಾಸಿ ವ್ಯಾಪ್ತಿಯ ನವಣಗೇರಿ, ಮುಂಡಿಗೆಹಳ್ಳಿ ಹಾಗೂ ಗೋಳಿಕಟ್ಟ ಗ್ರಾಮದಲ್ಲಿ ಮೊಬೈಲ್ ಟವರ್ ನಿರ್ಮಿಸಿ ಸಂಪರ್ಕ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಆಗ್ರಹಿಸಿ ಅಲ್ಲಿನ ಸ್ಥಳೀಯ ಗ್ರಾಮಸ್ಥರು ಗುಡ್ನಾಪುರ ಗ್ರಾಮ ಪಂಚಾಯಿತಿಗೆ ಮನವಿ ಸಲ್ಲಿಸಿದರು. ಬನವಾಸಿ ವ್ಯಾಪ್ತಿಯ ನವಣಗೇರಿ, ಮುಂಡೇಗೆಹಳ್ಳಿ ಮತ್ತು ಗೋಳಿಕಟ್ಟ ಗ್ರಾಮದಲ್ಲಿ ಯಾವುದೇ ಕಂಪನಿಯ ಮೊಬೈಲ್ ನೆಟ್ವರ್ಕ್ ಲಭ್ಯವಿರುವುದಿಲ್ಲ. ಇದರಿಂದಾಗಿ ಗ್ರಾಮಸ್ಥರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹಾಗೂ ವ್ಯಾಪಾರಸ್ಥರಿಗೆ ತೀವ್ರ ತೊಂದರೆ ಆಗುತ್ತಿದೆ ಎಂದು ಅಧಿಕಾರಿಗಳ ವಿರುದ್ಧ ಆರೋಪಗೈದರು. ಅಲ್ಲದೆ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಶಿಕ್ಷಣ, ಉದ್ಯೋಗ, ಸರ್ಕಾರಿ ಅರ್ಜಿಗಳ ಸಲ್ಲಿಕೆ, ಬ್ಯಾಂಕಿಂಗ್ ಸೇವೆ, ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್, ಆಸ್ಪತ್ರೆಯ ಸಂಪರ್ಕ, ಸರ್ಕಾರಿ ಸೇವೆ ಹಾಗೂ ದಿನನಿತ್ಯದ ಸಂವಹನಕ್ಕೆ ಮೊಬೈಲ್ ನೆಟ್ವರ್ಕ್ ಅತ್ಯಂತ ಅಗತ್ಯವಾಗಿದೆ. ಈ ಸಮಸ್ಯೆಯನ್ನು ಹಲವಾರು ವರ್ಷಗಳಿಂದ ಸಂಬಂಧಪಟ್ಟವರ ಗಮನಕ್ಕೆ ತಂದಿದ್ದರೂ ಇದುವರೆಗೆ ಶಾಶ್ವತ ಪರಿಹಾರ ದೊರೆತಿಲ್ಲ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಮ್ಮ ಗ್ರಾಮದ ಜನರ ಹಿತದೃಷ್ಟಿಯಿಂದ ಸಂಬಂಧಪಟ್ಟ ಮೊಬೈಲ್ ನೆಟ್ವರ್ಕ್ ಸಂಸ್ಥೆಯೊಂದಿಗೆ ಸಮನ್ವಯ ಸಾಧಿಸಿ ನಮ್ಮ ಗ್ರಾಮದಲ್ಲಿ ಮೊಬೈಲ್ ಟವರ್ ಸ್ಥಾಪಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು. ನೆಟ್ವರ್ಕ್ ಸಮಸ್ಯೆ ಬಗೆಹರಿಯದಿದ್ದಲ್ಲಿ ಗ್ರಾಮಸ್ಥರು ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಮತದಾನ ಬಹಿಷ್ಕಾರದ ನಿರ್ಧಾರ ಕೈಗೊಳ್ಳುತ್ತೇವೆ. ಆದ್ದರಿಂದ ನಮ್ಮ ಗ್ರಾಮದಲ್ಲಿ ಮೊಬೈಲ್ ಟವರ್ ಸ್ಥಾಪಿಸಲು ಸಂಬಂಧಪಟ್ಟ ಇಲಾಖೆಗೆ ಪ್ರಸ್ತಾವನೆ ಕಳಿಸಿ ಶೀಘ್ರವಾಗಿ ಸಮಸ್ಯೆ ಪರಿಹರಿಸಬೇಕೆಂದು ಮನವಿಯಲ್ಲಿ ಆಗ್ರಹಿಸಿದರು. ಗುಡ್ನಾಪುರ ಗ್ರಾಮ ಪಂಚಾಯತ್ ಪಿಡಿಒ ರಿಯಾಜ್ ಅಹಮದ್ ಮನವಿ ಸ್ವೀಕರಿಸಿ ಮಾತನಾಡಿ, ಗ್ರಾಮಸ್ಥರ ಸಮಸ್ಯೆಯ ಕುರಿತು ಮೇಲಾಧಿಕಾರಿಗಳಿಗೆ ಪತ್ರ ಬರೆದು ತಿಳಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಕೃಷ್ಣಮೂರ್ತಿ ನಾಯ್ಕ್, ಸುಧೀರ್ ಪಟಗಾರ್, ಮಹೇಶ್ ದೇವಾಡಿಗ, ಗಣೇಶ್ ಮಂಜುನಾಥ್ ಮಡಿವಾಳ್, ವಿನಾಯಕ್, ಲೋಕೇಶ್, ಗೋಪಾಲ್ ಸೇರಿದಂತೆ ಅನೇಕರಿದ್ದರು. ಗ್ರಾಮಸ್ಥರು ಅಂತ ನವಣಗೇರಿ, ಮುಂಡಿಗೆಹಳ್ಳಿ ಮತ್ತು ಗೋಳಿಕಟ್ಟ ಗ್ರಾಮದಲ್ಲಿ ಯಾವುದೇ ಮೊಬೈಲ್ ನೆಟ್ವರ್ಕಿನ ಟವರ್ ಕೂಡ ಇರಲ್ಲ, ಯಾವುದೇ ನೆಟ್ವರ್ಕ್ ಇರಲಿಲ್ಲ. ಸೊ ಇದರ ಸಂಬಂಧವಾಗಿ ಅರ್ಜಿಯಲ್ಲಿ ಏನು ವಿಷಯ ಬರೆದಿದೆ ಅಂತಂದ್ರೆ, ನಮ್ಮ ಗ್ರಾಮದಲ್ಲಿ ಮೊಬೈಲ್ ನೆಟ್ವರ್ಕ್ ಟವರ್ ಸ್ಥಾಪಿಸಿ ಸಂಪರ್ಕ ವ್ಯವಸ್ಥೆ ಕಲ್ಪಿಸುವಂತೆ ಮನವಿ. ಮಾನ್ಯರೇ, ನಮ್ಮ ನವಣಗೇರಿ, ಮುಂಡಿಗೆಹಳ್ಳಿ, ಗೋಳಿಕಟ್ಟ ಗ್ರಾಮದಲ್ಲಿ ಯಾವುದೇ ಮೊಬೈಲ್ ನೆಟ್ವರ್ಕ್ ಟವರ್ ಲಭ್ಯವಿರುತ್ತಿಲ್ಲ. ಇದರಿಂದಾಗಿ ಗ್ರಾಮಸ್ಥರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಆನ್ಲೈನ್ ಶಿಕ್ಷಣ, ಉದ್ಯೋಗ ಹಾಗೂ ಸರ್ಕಾರಿ ಅರ್ಜಿಗಳಿಗೆ ಸಲ್ಲಿಕೆ, ಬ್ಯಾಂಕಿಂಗ್ ಸೇವೆಗಳು, ತುರ್ತು ಸಂದರ್ಭಗಳಲ್ಲಿ ಆಂಬ್ಯುಲೆನ್ಸ್, ಆಸ್ಪತ್ರೆ ಸಂಪರ್ಕ, ಸರ್ಕಾರಿ ಸೇವೆಗಳು ಹಾಗೂ ದಿನನಿತ್ಯದ ಸಂವಹನಕ್ಕೂ ಮೊಬೈಲ್ ನೆಟ್ವರ್ಕ್ ಅತ್ಯಂತ ಅಗತ್ಯವಾಗಿದೆ. ಈ ಸಮಸ್ಯೆಯನ್ನು ಹಲವಾರು ವರ್ಷಗಳಿಂದ ಸಂಬಂಧಪಟ್ಟವರ ಗಮನಕ್ಕೆ ತಂದಿದ್ದರೂ ಇದುವರೆಗೂ ಶಾಶ್ವತ ಪರಿಹಾರ ದೊರೆತಿಲ್ಲ. ಆದ್ದರಿಂದ ನಮ್ಮ ಗ್ರಾಮದ ಜನರ ಹಿತದೃಷ್ಟಿಯಿಂದ ಸಂಬಂಧಪಟ್ಟ ಮೊಬೈಲ್ ನೆಟ್ವರ್ಕ್ ಸಂಸ್ಥೆಯೊಂದಿಗೆ ಸಮನ್ವಯ ಮಾಡಿ ನಮ್ಮ ಗ್ರಾಮದಲ್ಲಿ ಮೊಬೈಲ್ ನೆಟ್ವರ್ಕ್ ಟವರ್ ಸ್ಥಾಪಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ವಿನಂತಿಸುತ್ತೇವೆ. ನೆಟ್ವರ್ಕ್ ಸಮಸ್ಯೆ ಬಗೆಹರಿದಲ್ಲಿ ಗ್ರಾಮಸ್ಥರು ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಮತದಾನ ಬಹಿಷ್ಕಾರದ ನಿರ್ಧಾರ ಕೈಗೊಳ್ಳುವ ಪರಿಸ್ಥಿತಿ ಉಂಟಾಗಿದೆ ಎಂಬುದನ್ನು ತಮ್ಮ ಗಮನಕ್ಕೆ ತರುತ್ತೇವೆ. ಯಾವುದೇ ಅಹಿತಕರ ಪರಿಸ್ಥಿತಿ ಉಂಟಾಗದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಶೀಘ್ರ ಕ್ರಮ ಕೈಗೊಳ್ಳುವಂತೆ ವಿನಂತಿಸುತ್ತೇವೆ. ಆದ್ದರಿಂದ ನಮ್ಮ ಗ್ರಾಮದಲ್ಲಿ ಮೊಬೈಲ್ ನೆಟ್ವರ್ಕ್ ಟವರ್ ಸ್ಥಾಪಿಸಲು ಸಂಬಂಧಪಟ್ಟ ಇಲಾಖೆಗೆ ಪ್ರಸ್ತಾವನೆ ಕಳಿಸಿ ಶೀಘ್ರವಾಗಿ ಸಮಸ್ಯೆ ಪರಿಹರಿಸುವಂತೆ ಗ್ರಾಮಸ್ಥರ ಪರವಾಗಿ ಮನವಿಯನ್ನು ಮಾಡುತ್ತೇವೆ. ನಮ್ಮಿಂದ ಏನು ಸಹಕಾರ ಬೇಕು ಅಥವಾ ನಿಮ್ಮಿಂದ ಈ ಮಟ್ಟದಲ್ಲಿ ಆಗೋದಿಲ್ಲ ಅಥವಾ ಇಂಥ ಹೋಗ್ಲಿ ಅಂತ ಹೇಳಿದ್ರೆ ನಾವು ಹೋಗ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಆದರೆ ನಮ್ಗೆ ಇದು ಶೀಘ್ರದಲ್ಲಿ ಇದು ಪರಿಹಾರ ಆಗಬೇಕು. ಯಾಕಂತ ಹೇಳಿದ್ರೆ ಮೊನ್ನೆ ಕೂಡ ನಮಗೆ ಅಂಗನವಾಡಿಯಲ್ಲಿ ರಸಾಯನ ಮಾಡಬೇಕಾದ್ರೆ ಅದಕ್ಕೂ ಕೂಡ ಪ್ರಾಬ್ಲಮ್ ಆಯಿತು. ಮತ್ತು ಯಾರೋ ನಿಂತ್ಕೊಂಡು ಎಲ್ಲರೂ ಕೇಳಿದಾಗ ನಮ್ಗೆ ಫೋನ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೂಡ ನಮ್ಗೆ ಯಾವುದೇ ಕಾರ್ಯಕ್ಕೆ ಕೊಡೋದಿಲ್ಲ. ಅದಕ್ಕೆ ನಮ್ಗೆ ತಕ್ಷಣಕ್ಕೆ ಇದು ಸೂಕ್ತವಾದಂಥ ಒಂದು ಕ್ರಮವನ್ನು ನೀವು ತಗೊಳ್ಬೇಕು. ಆಗ ಪ್ರತಿ 5 ವರ್ಷ ನಾವು ಕೇಳಿದ್ರೆ ಒಂದು ಗಮನಕ್ಕೆ ತರಬೇಕಂತ ಹೇಳ್ತಾರೆ. MP ಅವರ ಗಮನಕ್ಕೆ ತರಬೇಕಂತ ಹೇಳ್ತಾರೆ. ಅವ್ರು ಮಾಹಿತಿ ಕೊಟ್ಟರೆ ನಾವು ಅಲ್ಲಿ ಕೂಡ ನಾವು ಗಮನಕ್ಕೆ ತರಬಹುದು. ಅಥವಾ ಇವ್ರು ಹಂಗೆ ಇಟ್ಟ ಕುದ್ರ ಅದು ಏನು ನಮ್ಗೆ ನಮ್ಗೆ ನಾಳೆನೂ ಹೋಗಲ್ಲ. ಇವತ್ತೇ ಇದನ್ನ ನಾವು ಫಾರ್ವರ್ಡ್ ಮಾಡ್ತೀವಿ. ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ನಮ್ಮ ಮೇಲಾಧಿಕಾರಿ ಇಒ ಸಾಹೇಬರಿಗೆ ಕಳಿಸ್ಬೇಕಾಗುತ್ತೆ. ಕಾಪಿ ಟು ತಹಸೀಲ್ದಾರ್ ಹೋಗುತ್ತೆ, AC ಹೋಗುತ್ತೆ, ಆಯ್ತಾ. ನಂತರ BSNL ಅಧೀಕ್ಷಕರಿಗೆ ಒಂದು ಹೋಗುತ್ತೆ. ನಂತರ ಬೇಕಾದ್ರೆ ನೀವೆಲ್ಲ ಹೇಳಿದ್ದು ಉಸ್ತುವಾರಿ ಸಚಿವರಿಗೂ ನಾವು ಕಳಿಸ್ತೇವೆ, ಕಳಿಸೋ ವ್ಯವಸ್ಥೆ ಮಾಡ್ತೀವಿ, ಕೆಲಸ ಮಾಡಿ. ಅದರ ನಂತರ ನಾವು ಕಳಿಸಿದ ಕಾಪಿನ ಯಾರೋ ಇವತ್ತು ಅಥವಾ ನಾಳೆ ಅದನ್ನು ತಗೊಂಡು ನಾವು ಮುದ್ದ ಬರ್ತೀವಿ. ಇದಕ್ಕೆ ಮುಂಚೆ ನಾವು ಮಾಡ್ಲಿಕ್ಕಾಗಲ್ಲ. ನಮಗೆ ಅವ್ರು ಕೇಳ್ತಾರೆ, ಕೇಳಿದಾಗ ನಾವು ಮಾಹಿತಿ ಕೇಳ್ತೀವಿ. ನಮಗೆ ಬಹಳ ಸಮಸ್ಯೆ ಆಗುತ್ತೆ. ನಾನು ಬಹಳ ಹೇಳಿದ್ದೇನೆ. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.